ಇವತ್ತಿನ ಈ ಒಂದು ವಿಡಿಯೋ ನಮ್ಮ ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಇರುತ್ತೆ ನೋಡ್ರಿ. ಯಾರಾದರೂ ಪೊಲೀಸ್ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದರೋ ಅವರು ಈ ವಿಡಿಯೋನ ಕಡ್ಡಾಯವಾಗಿ ನೋಡಿಕೊಡ್ರಿ. ಅಂದರೆ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರಂತ ನೋಡೋಣ ಇಂದಿನ ಒಂದು ಪ್ರಶ್ನೆ ಪತ್ರಿಕೆ ಮೂಲಕ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ರಾಜ್ ವ್ಯವಸ್ಥೆಯ ಸ್ಥಾಪನೆ ಬಗ್ಗೆ ಸಂಬಂಧಿಸಿದೆ? ಆಪ್ಷನ್ಸ್ ಎ 40ನೇ ವಿಧಿ, ಆಪ್ಷನ್ಸ್ ಬಿ 44ನೇ ವಿಧಿ, ಆಪ್ಷನ್ ಸಿ 50ನೇ ವಿಧಿ, ಆಪ್ಷನ್ಸ್ ಡಿ 51ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ 40ನೇ ವಿಧಿ. ಯಾವುದು 40ನೇ ವಿಧಿ ಏನಪ್ಪ ಅಂತಂದರೆ ಭಾರತದ ಪಂಚಾಯತ್ ರಾಜ್ ಸಂಸ್ಥೆಯ ಬಗ್ಗೆ ಸ್ಥಾಪನೆ ಬಗ್ಗೆ ಸಂಬಂಧಿಸಿದೆ ನೋಡಿ. ಗ್ರಾಮ ಪಂಚಾಯತಿಗಳ ಸಂಘಟನೆ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂದರೆ 4ನೇ ವಿಧಿಯಾಗಿದೆ. ಇದು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಕಂಡುಬರುತ್ತದೆ. DPSP ಅಂತ ಹೇಳ್ಬೋದು ನೋಡಿ. ನೀವು DPSPಯಲ್ಲಿ ಕಂಡುಬರ್ತದೆ. ಅದು ಈ ಒಂದು 4ನೇ ವಿಧಿ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಕುದುರೆಮುಖ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಪುಷ್ಪಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮುಳ್ಳಯ್ಯನಗಿರಿ ನೋಡಿ. ಮುಳ್ಳಯ್ಯನಗಿರಿ ಏನಪ್ಪ ಅಂತಂದರೆ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಇದು ಸುಮಾರು 1930 ಮೀಟರಷ್ಟು ಎತ್ತರವಿದೆ ನೋಡಿ. ಯಾವುದು ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1930 ಮೀಟರಷ್ಟು ಎತ್ತರದವಾಗಿದೆ. ಯಾವುದು ಮುಳ್ಳಯ್ಯನಗಿರಿ ಏನಪ್ಪ ಅಂತಂದರೆ 1930 ಮೀಟರ್ವರೆಗೂ ಎತ್ತರವಾಗಿ ಕಂಡುಬರುತ್ತೆ. ಇದು ಎಲ್ಲಿ ಕಂಡುಬರ್ತದೆ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ತಾಳಿಕೋಟೆ ಕದನ ಯಾವ ವರ್ಷದಲ್ಲಿ ನಡೆಯಿತು? ಇದು ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ. ಇದು ನೋಡಿ, ಹಲವಾರು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇದು ತಾಳಿಕೋಟೆ ಕದನ ಸಂಭವಿಸಿದಂಥ ವರ್ಷ ಯಾವುದಂತ ಕೇಳಿದ್ದಾರೆ. 1526, 1556, 1565, 1600. ಇದಕ್ಕೆ ಸರಿಯಾದ ಉತ್ತರ 1565. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ನೋಡಿ. 1565ರಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮತ್ತು ಬಹಮನಿ ಸುಲ್ತಾನರ ಒಂದು ವಿರುದ್ಧ ಹೋರಾಟ ನಡೀತದೆ ನೋಡ್ರಿ. ಇದನ್ನು ತಾಳಿಕೋಟೆ ಕದನ ಅಂತ ಕರೆಯುತ್ತಾರೆ. ಈ ಕದನವು ವಿಜಯನಗರ ಮತ್ತು ಡೆಕ್ಕನ್ ಸುಲ್ತಾನರು ಅಂತ ಹೇಳ್ತೀವಿ. ಇವರ ಮಧ್ಯೆ ಏನಪ್ಪ ಅಂತಂದರೆ ಈ ಒಂದು ಕಾಳಗ ನಡೀತದೆ. ಇದು ರಕ್ಕಸ ತಂಗಡಿ ಕದನ ಅಂತ ಕೂಡ ಪ್ರಸಿದ್ಧಿಯಾಗಿದೆ. ಏನಂತೆ ರಾಕ್ಷಸ ಅಂತ ಕೂಡ ಕರೀತಾರೆ, ಜೊತೆಗೆ ರಾಕ್ಷಸ ಕದನ ಅಂತ ಕೂಡ ಕರೀತಾರೆ. ರಕ್ಕಸ ಅಂಗಡಿ ಎಂದು ಕದನ ಎಂದು ಕೂಡ ಕರೆದಿದ್ದಾರೆ ನೋಡ್ರಿ ಇದಕ್ಕೆ. ಮುಂದಿನ ಒಂದು ಪ್ರಶ್ನೆ, ಯಾವ ಜೀವಸತ್ವ ಕೊರತೆಯಿಂದ ಇರುಳು ಗುರುಡುತನ ಉಂಟಾಗುತ್ತದೆ? ಆಪ್ಷನ್ಸ್ ಎ ವಿಟಮಿನ್ ಎ, ಆಪ್ಷನ್ಸ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ಸ್ ಡಿ ವಿಟಮಿನ್ ಡಿ. ಅಂದರೆ ಈ ಒಂದು ಇರುಳು ಗುರುಡುತನ ಕಂಡುಬರೋದು ಯಾವ ವಿಟಮಿನ್ನಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ವಿಟಮಿನ್ ಎ ಇಂದ ಏನಪ್ಪ ಅಂತಂದರೆ ಈ ಇರುಳು ಗುರುಡುತನ ಕಂಡುಬರ್ತದೆ. ಇರುಳು ಕುರುಡು ಯಾವುದಪ್ಪ ಅಂತಂದರೆ ವಿಟಮಿನ್ ಎಗೆ ಸಂಬಂಧಿಸಿದೆ. ವಿಟಮಿನ್ ಸಿ ಯಾವುದಪ್ಪ ಅಂತಂದರೆ ಸ್ಕರ್ವಿ ರೋಗಕ್ಕೆ ಸಂಬಂಧಿಸಿದಂಥ ವಿಟಮಿನ್ ಸಿ ಬಗ್ಗೆ ಕೇಳಿದ್ದಾರೆ ಅತಿ ಹೆಚ್ಚು ಬಾರಿ. ಯಾವುದಪ್ಪ ಅಂತಂದರೆ ವಿಟಮಿನ್ ಸಿ ಆಗಿದೆ ನೋಡಿ. ಜೀವಸತ್ವ ಎ ಕಣ್ಣಿನ ಆರೋಗ್ಯಕ್ಕೆ ಅಗತ್ಯವಾಗಿದೆ ನೋಡಿ. ಜೀವಸತ್ವ ಎ ಅಂದರೆ ಈ ಒಂದು ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದೆ. ಅಂದರೆ ವಿಟಮಿನ್ ಎ ಏನಪ್ಪ ಅಂತಂದರೆ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದೆ. ಇದು ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ಕ್ಯಾರೆಟ್, ಪಪ್ಪಾಯಿ, ಸೊಪ್ಪುಗಳಲ್ಲಿ ಇದು ಹೇರಳವಾಗಿ ಕಂಡುಬರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಭಾರತ ಸಂವಿಧಾನದ 17ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಶಿಕ್ಷಣದಕ್ಕೂ, ಆಪ್ಷನ್ಸ್ ಬಿ ಅಸ್ಪೃಶ್ಯತೆ ನಿವಾರಣೆ, ಆಪ್ಷನ್ಸ್ ಸಿ ವಾಕ್ ಸ್ವಾತಂತ್ರ್ಯ, ಆಪ್ಷನ್ಸ್ ಡಿ ಧರ್ಮ ಸ್ವಾತಂತ್ರ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಸ್ಪೃಶ್ಯತೆ ನಿವಾರಣೆ ಅಂತ ಹೇಳ್ತೀವಿ. 17ನೇ ವಿಧಿ ಈ ಒಂದು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳುತ್ತದೆ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಮತ್ತು ಅದನ್ನು ಆಚರಿಸುವುದನ್ನು
ಶಿಕ್ಷಾರ್ಹ ಅಪರಾಧ ಎಂದು ಘೋಷಣೆಯನ್ನು ಮಾಡಿದೆ ನೋಡಿ. 17 ವಿಧಿ ಏನಪ್ಪ ಅಂತಂದರೆ ಈ ಒಂದು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಸಂಬಂಧಿಸಿದೆ. ಮುಂದಿನ ಒಂದು ಪ್ರಶ್ನೆ, ಕದಂಬ ವಂಶದ ಸ್ಥಾಪಕ ಯಾರು? ಆಪ್ಷನ್ಸ್ ಎ ಮೈರವರ್ಮ, ಬಿ ಪುಲಕೇಶಿ I, ಸಿ ವಿಷ್ಣುವರ್ಧನ, ಡಿ ಅಮೋಘವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೈರವರ್ಮ. ಮೈರವರ್ಮಪ್ಪ ಅಂತಂದರೆ ಮೈರವರ್ಮ ಇವರು ಮೈರವರ್ಮ ಅಥವಾ ಮೈರಶರ್ಮ ಎಂದು ಕೂಡ ಕರೀತಾರೆ ನೋಡಿ ಈತನನ್ನು. ಈತ ಕದಂಬ ವಂಶದ ಸ್ಥಾಪಕ ಆಗಿದ್ದಾನೆ. ಅದು ಕದಂಬ ವಂಶದ ಸ್ಥಾಪಕ ಯಾರಂದರೆ ಮೈರವರ್ಮ ಆಗಿದ್ದಾನೆ. ಕದಂಬರು ಕರ್ನಾಟಕದ ಕನ್ನಡ ರಾಜವಂಶ ಆಗಿದೆ. ಅದೇ ರೀತಿಯಾಗಿ ಬನವಾಸಿ ಇವರ ರಾಜಧಾನಿ ಆಗಿರುತ್ತೆ ನೋಡ್ರಿ. ಈ ಒಂದು ಕದಂಬ ವಂಶ ಕರ್ನಾಟಕದ ಮೊದಲ ಕನ್ನಡ ಮನೆತನ ಯಾವುದು ಅಂದರೆ ಕರ್ನಾಟಕದ್ದು ಕದಂಬ ಮನೆತನ ಆಗಿದೆ. ಇದು ಬನವಾಸಿಯ ಒಂದು ರಾಜಧಾನಿ ಆಗಿರ್ತದೆ. ಬನವಾಸಿ ಇವರ ರಾಜಧಾನಿ. ಮುಂದಿನ ಒಂದು ಪ್ರಶ್ನೆ, ಯಾವ ನದಿಯನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಾವೇರಿ, ಆಪ್ಷನ್ಸ್ ಬಿ ಶರಾವತಿ, ಆಪ್ಷನ್ಸ್ ಸಿ ತುಂಗಭದ್ರಾ, ಆಪ್ಷನ್ಸ್ ಡಿ ಕೃಷ್ಣ. ಅಂದರೆ ಈ ಒಂದು ದಕ್ಷಿಣ ಕಾಶಿ ಎಂದು ಯಾವ ನದಿಯನ್ನು ಕರೀತಾರೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡ್ರಿ, ಕಾವೇರಿ ನದಿಯನ್ನು ದಕ್ಷಿಣದ ಕಾಶಿ ಎಂದು ಕರೆಯುತ್ತಾರೆ. ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಉಗಮಿಸುತ್ತದೆ. ಇಲ್ಲಿ ಕೊಡಗಿನ ತಲಕಾವೇರಿಯಲ್ಲಿ ಇದು ಕಾವೇರಿ ನದಿ ಉಗಮವಾಗುತ್ತದೆ. ಇದು ಕರ್ನಾಟಕದ ಅತ್ಯಂತ ಪವಿತ್ರವಾದ ಎಂದು ಪರಿಗಣಿಸಿ ಪಟ್ಟಿದೆ ನೋಡಿರಿ. ಕರ್ನಾಟಕದ ಅತ್ಯಂತ ಒಂದು ಪವಿತ್ರ ನದಿ ಯಾವುದು ಅಂದರೆ ಕಾವೇರಿ ನದಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದಂದರೆ ಅದು ಕೂಡ ಕಾವೇರಿ ನೋಡಿ. ಮುಂದಿನ ಒಂದು ಪ್ರಶ್ನೆ, ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಭಾರತದ ಮೊದಲ IPS ಅಧಿಕಾರಿ ಯಾರು ಅಂತ ಕೊಟ್ಟಿದ್ದಾರೆ, ಮಹಿಳಾ IPS ಅಧಿಕಾರಿ. ಆಪ್ಷನ್ಸ್ ಎ ಕಿರಣ್ ಬೇಡಿ, ಆಪ್ಷನ್ಸ್ ಬಿ ಕಾಂಚನ್ ಚೌಧರಿ, ಆಪ್ಷನ್ಸ್ ಸಿ ರೂಪಾ ಮೌದ್ಗಿಲ್, ಆಪ್ಷನ್ಸ್ ಡಿ ಅನ್ನಾ ರಾಜ್ಮ್ ಮಲ್ಹೋತ್ರಾ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಕಿರಣ್ ಬೇಡಿ ನೋಡಿ. ಕಿರಣ್ ಬೇಡಿ ಏನಪ್ಪ ಅಂತಂದರೆ ಭಾರತ ಮೊದಲ ಮಹಿಳಾ IPS ಅಧಿಕಾರಿ ಆಗಿರ್ತಾರೆ. ಕಿರಣ್ ಬೇಡಿ ಅವರು 1972ರಲ್ಲಿ IPS ಅಧಿಕಾರಿಯಾಗಿ ಸೇರ್ಪಡೆ ಆಗುತ್ತಾರೆ. ಇವರು ಭಾರತದ ಪೊಲೀಸ್ ಇಲಾಖೆಯಲ್ಲಿ ಹೊಸ ಮೇಲುಗಳನ್ನು ಸ್ಥಾಪಿಸಿದಂಥ ಒಂದು ಮಹಿಳೆ ಆಗಿದ್ದಾರೆ. ಕಿರಣ್ ಬೇಡಿ ಏನಪ್ಪ ಅಂತಂದರೆ 1972ರಲ್ಲಿ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆ ಆಗ್ತಾ ನೋಡ್ರಿ. ಮೊದಲ IPS ಮಹಿಳಾ ಅಧಿಕಾರಿ ಯಾರಂದರೆ ಕಿರಣ್ ಬೇಡಿ ಆಗಿದ್ದಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ವರ್ಗೀಸ್ ಕುರಿಯನ್, ಆಪ್ಷನ್ಸ್ ಬಿ MS ಸ್ವಾಮಿನಾಥನ್, ಆಪ್ಷನ್ಸ್ ಸಿ ಹೋಮಿ ಬಾಬಾ, ಆಪ್ಷನ್ಸ್ ಡಿ ಶ್ಯಾಮ್ ಪ್ರಿತೋಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ MS ಸ್ವಾಮಿನಾಥನ್ ಅವರು ಆಗಿದ್ದಾರೆ ನೋಡಿ. MS ಸ್ವಾಮಿನಾಥನ್ರವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಭಾರತದ ಅಧಿಕ ಇಳುವರಿ ನೀಡುವ ಗೋಧಿ ಮತ್ತು ಅಕ್ಕಿ ತಳಿಗಳನ್ನು ಪರಿಚಯಿಸಿ ಆಹಾರ ಸ್ವಾವಲಂಬನೆಗೆ ಕಾರಣರಾದಂಥ ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ಇವರಪ್ಪ ಏನಿಗೆ ಅಂದರೆ MS ಸ್ವಾಮಿನಾಥನನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆದಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಯಾವ ನಗರದಲ್ಲಿ ಮೊದಲ ಪೊಲೀಸ್ ಠಾಣೆ ಸ್ಥಾಪಿಸಲಾಯಿತು? ಈ ಒಂದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಒಂದು ಪೊಲೀಸ್ ಠಾಣೆಯನ್ನು ಸ್ಥಾಪನೆ ಮಾಡಿದಂಥ ಸ್ಥಳ ಯಾವುದಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಸಿ ಬೆಂಗಳೂರು, ಆಪ್ಷನ್ಸ್ ಬಿ ಮೈಸೂರು, ಆಪ್ಷನ್ಸ್ ಡಿ ಕಾರವಾರ, ಆಪ್ಷನ್ಸ್ ಸಿ ಕಾರವಾರ, ಆಪ್ಷನ್ಸ್ ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿದ್ದು ಉತ್ತರ. ಈ ಒಂದು ಭಾರತದ ಕರ್ನಾಟಕದಲ್ಲಿ ಯಾವ ನಗರದಲ್ಲಿ ಮೊದಲ ಪೊಲೀಸ್ ಠಾಣೆಯನ್ನು ಸ್ಥಾಪನೆ ಮಾಡಲಾಯಿತು? ಬೆಂಗಳೂರದಾಗ ಮಾಡಿದ್ರು, ಮೈಸೂರದಾಗ ಮಾಡಿದ್ರು, ಅಥವಾ ಕಾರವಾರ ಅಥವಾ ಬೆಳಗಾವಿ, ಯಾವ ಸ್ಥಳದಲ್ಲಿ ಈ ಒಂದು ಪೊಲೀಸ್ ಠಾಣೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ. ಹೊಸಬರಾದರೆ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಈ ಒಂದು ಪ್ರಶ್ನೆಗೆ ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಬೇಕು. ಓಕೆ, ಇನ್ನು ಹೆಚ್ಚಿನ ಒಂದು ವಿಡಿಯೋಗಳನ್ನು ಆದಷ್ಟು ಅತಿ ಶೀಘ್ರದಲ್ಲಿ ತರೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.